ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ವೆಡ್ನೆಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಈವ್ನಿಂಗ್ 5 ಆಗಿದೆ ಟೈಮು. ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ, ನಾನು ಮತ್ತು ವರ್ಷ ಇಬ್ಬರು ಯಲಹಂಕಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ, ಮೊನ್ನೆ ಮಮ್ಮಿ ಮತ್ತು ವರ್ಷ ಇಬ್ಬರು ಹೋಗಿ ಬ್ಲೌಸ್ನ ವರ್ಕ್ ಕೊಟ್ಟು ಬಂದಿದ್ರು. ಅದನ್ನು ತೊಗೊಂಡು ಸ್ಟಿಚಿಗೆ ಕೊಡಬೇಕು. ಸ್ಟಿಚಿಗೆ ಕೊಟ್ಟು ನಂದು ಬ್ಲೌಸ್ ಆಗ ಕೊಡಬೇಕಿತ್ತು. ಅದಕ್ಕೆ ಆ 3 ಬ್ಲೌಸ್ನ ಸ್ಟಿಚಿಗೆ ಕೊಟ್ಬಿಟ್ಟು, ಆ್ಯಂಡ್ ಮೊನ್ನೆ ನಾನು 3 ಜೀನ್ಸ್ ತೊಗೊಂಬಂದಿದ್ದೆ. ಅದು ನನಗೆ ಫಿಟ್ ಆಗ್ತಿಲ್ಲ, ಲೂಸ್ ಆಗ್ತಿದೆ. ಸೊ ಅದಕ್ಕೆ ಹೋಗಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕು. ಸೊ ನಾನು ವರ್ಷ ಇಬ್ಬರು ಹೋಗ್ತಾ ಇದ್ದೀನಿ. ಬನ್ನಿ. ಎರಡಲ್ಲ ಅದು ಅದು ನಂದೆ ಚೆನ್ನಾಗಿ ಬಂದಿತ್ತು. ಹ್ಯಾಂಡ್ ವರ್ಕ್ ಚೆನ್ನಾಗಿ. ಗೈಸ್, ನಾವು ಬಂದಿದ್ದು ಯಲಹಂಕದಲ್ಲಿ ಧನ್ಯಾ ಬ್ಲೌಸ್ ಬೊಟಿಕ್ ಅಂತ. ಸೊ ವರ್ಕ್ ಮಾತ್ರ ಇಲ್ಲಿ ಮಾಡಿಸಿದ್ದು ನಾವು. ಯು ಕ್ಯಾನ್ ಸಿ ದಟ್ ವರ್ಕ್ ಮಾತ್ರ ಇಲ್ಲಿ ಹ್ಯಾಂಡ್ ವರ್ಕ್ ಬೇಕಿತ್ತಲ್ಲ. ಸೊ ವರ್ಕ್ ಇಲ್ಲಿ ಮಾಡಿಸ್ಕೊಂಡು ನಮ್ಮದು ರೆಗ್ಯುಲರ್ ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ತೀವೋ ಅಲ್ಲೇ ಹೋಗಿ ಬ್ಲೌಸ್ ಸ್ಟಿಚ್ ಕೊಡೋದು. ಅಲ್ಲಿ ವರ್ಕ್ ಮಾಡ್ಸೋಕ್ಕೆ ಅವ್ರಿಗೆ ಟೈಮ್ ಇಲ್ಲ ಅಂತ ಹೇಳಿದ್ರು. ಸೊ ಟ್ರಿಪ್ ಹೋಗಿದ್ರು. ಅದಕ್ಕೆ ಅಷ್ಟರಲ್ಲಿ ನಾವು ಬ್ಲೌಸ್ ಡಿಸೈನ್ ವರ್ಕ್ ಮಾಡಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಧನ್ಯಾ ಬೊಟಿಕಲ್ಲಿ ಕೊಟ್ಟಿದ್ವಿ. ಸೊ ವರ್ಕ್ ಚೆನ್ನಾಗೇ ಮಾಡಿದ್ದಾರೆ. ಸಿಂಪಲ್ಲಾಗಿ ಹ್ಯಾಂಡ್ ವರ್ಕ್ ಬೇಕಿತ್ತು. ಸೊ ಅದಾಗಿದೆ. ಇವಾಗ ಹೋಗಿ ಬ್ಲೌಸ್ ಸ್ಟಿಚ್ ಕೊಡಬೇಕು. ಆಲ್ರೆಡಿ 7 ಆಗಿಬಿಟ್ಟಿದೆ. ಬನ್ನಿ. ಆ್ಯಂಡ್ ಯಲಹಂಕದಲ್ಲಿ ಕರ್ಗ ನಡೆದಿದೆ. ಹೆವಿ ಜನ ತುಂಬೋಗ್ಬಿಟ್ಟಿದ್ದಾರೆ. ನಾವು ಹೋಗೋಣ. ಸೊ ಇಲ್ಲೆಲ್ಲ ಇನ್ನೂ ಇವಾಗೆಲ್ಲ ಅರೇಂಜ್ ಮಾಡ್ತಿದ್ದಾರೆ. ವರ್ಷಗೆ ಹೊಟ್ಟೆದು ಸ್ಪಾಂಕಲ್ ಬೇಕಂತೆ. ಸೊ ವಿ ಆರ್ ಟೇಕಿಂಗ್ ಇಯರ್. ಇಲ್ಲಿ ಕರ್ಗ ನಡೀತಾ ಇದೆ. ಜ್ವರ ಮಾತಾಡಬೇಕು. 3 ಡೇಸಿಂದ ಕರ್ಗ ನಡೀತಾ ಇದೆ. ಎಲ್ಲ ಇನ್ನೂ ಇವಾಗ ಆಗ್ತಿದೆ ಸ್ಟಾಲ್ಸು. 2 ಡೇಸ್ ಆಯ್ತು. ಅಲ್ಲ, ಇವಾಗ ಟೈಮ್ ಆಗೈತೆ. ಮಿನಿಟ್ಸ್ ಗೈಸ್, ಫೈನಲಿ ಸಿಕ್ತು. ಎಷ್ಟೊತ್ತು ಕಾದು ಇವಳಿಗೋಸ್ಕರ ಅದನ್ಗೋಸ್ಕರ ನಡಿ ಹೋಗೋಣ. ಹೆವಿ ಜನ ಇದ್ದಾರೆ. ಹೆವಿ ಜನ ಗೈಸ್ ಫುಲ್ ರೋಡೆಲ್ಲ. ವೈಬ್ಸ್ ಆಫ್ ಜಾತ್ರೆ ಅಲ್ಲ, ಕರ್ಗ ಇಲ್ಲಿ ನಡೀತಿರೋದು. ಆ್ಯಂಡ್ ಗೈಸ್, ನಾವಿಲ್ಲಿ ತೊಗೊಬೇಕಿದ್ರೆ ನಾವೇನು ಇಬ್ಬರು ಕೇಳ್ತಾರೆ ಅಂದ್ಕೊಂಡ್ವಿ. 4 to 5 ಮೆಂಬರ್ಸ್ ಮಕ್ಕಳು ಆಯಿತಾ ಬಂದ್ಬಿಟ್ಟು, ಅಕ್ಕ ಪ್ಲೀಸ್ ಕೊಡಿಸಿ, ನನ್ನ ಹತ್ರ ಕಾಸಿಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಕೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ರ ಪೇರೆಂಟ್ಸು ಇದ್ದಾರೆ. ಬಂದು ಯಾಕೆ ಆ ಥರ ಕೇಳಿದ್ರು ಗೊತ್ತಿಲ್ಲ. ಒಬ್ರಿಗಾದ್ರೆ ಕೊಡಿಸ್ಬೋದು, ಇಬ್ಬರಿಗಾದ್ರೆ ಕೊಡಿಸ್ಬೋದು. ಅಷ್ಟು ಚೆನ್ನಾಗಿ ಹೋಗ್ಬಿಟ್ಟು ಪ್ಲೀಸ್ ಸ್ವಲ್ಪ ದೂರಕ್ಕೂ ಒಬ್ಬೊಬ್ರು, ಅಕ್ಕ ಪ್ಲೀಸ್ ಕೊಡಿಸಿ ಅಂತ. ಅದಕ್ಕೆ ಒಬ್ರಿಗೆ ಕೊಡಿಸ್ಬೋದು ಗೈಸ್, ಎಲ್ಲರಿಗೂ ಕೊಡ್ಸೋಕ್ಕಾಗುತ್ತಾ? ನಾವು ಕೊಡಿಸಿಲ್ಲ, ಬಂದ್ಬಿಟ್ವಿ. ಕೊಡಿಸೋದೆ ತೊಗೊಂಡು ಬಂದು ಆ್ಯಂಡ್ ಒಳ್ಳೆ ಲೈಟಿಂಗ್ಸ್. ಗೈಸ್, ಇಲ್ಲಿ ಒನ್ ಆಫ್ ದಿ ಫೇಮಸ್ ಚಾಟ್ಸ್ ಅಂತ ಯಲಹಂಕದಲ್ಲಿ. ಸೊ ವಿ ಕೇಮ್ ಹಿಯರ್ ಟು ಈಟ್. ದೈಪುರಿ ತಗೊಂಡಿದ್ದೀವಿ. ದೈಪುರಿ ಅರೋಡಕ್ಕ ಏನು ವಿಡಿಯೋ ಮಾಡ್ತಾಳೆ ಇವಳು ಅಂತ ಚೆಕ್ ಮಾಡ್ತಾಳೆ. ಅಲ್ಲ, ಶಾರ್ಟ್ಸ್ ಟೈಟ್ ಆಗ್ಬಿಡ್ತದೆ. ಅಲ್ಲೇ ಚಂದನ ಹೋಯ್ತು. ನಿಂದೆ ಸ್ಲೀವ್ಸ್ ಉದ್ದ ಇರಲಿಲ್ಲ. ಗೈಸ್, 2 ಕೆಲಸ ಆಯಿತು. ಡ್ರೆಸ್ ಯಲಹಂಕಗೆ ಹೋಗಿ ಬ್ಲೌಸ್ನ ವರ್ಕ್ ಮಾಡಿಸೋದು ಎತ್ಕೊಂಡ್ಬಂದಾಯಿತು. ಆ್ಯಂಡ್ ಮೆಜರ್ಮೆಂಟ್ ಕೊಟ್ಟಿದ್ದು ಆಯಿತು. ಇವಾಗ ಹೋಗಿ ನಂದು ಪ್ಯಾಂಟು ರಿಟರ್ನ್ ಮಾಡಿ, ಇಲ್ಲ ರಿಟರ್ನ್ ಆಫರ್ ಇಲ್ಲ, ಅವ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬರ್ಬೇಕು. ಸೊ ಹೋಗಿ 7:30 ಆಗ್ತದೆ. ಅದನ್ನು ಕೊಟ್ಟು ಏನಾದರೂ ಇಲ್ಲ ನಾಳೆ ಅವಾಗ ತೊಗೊಳೋಣ, ಇವಾಗ ಸುಮ್ಮನೆ ಕೊಟ್ಕೊಂಡ್ಬಿಡೋಣ. ಅವ್ರು 3 days 4 days ಆದಮೇಲೆ ಅವ್ರು ರಿಟರ್ನ್ ತೊಗೊಂಡು ಅಂದರೆ ವಾಪಸ್ ಇಸ್ಕೊಳಲ್ಲ. ಅದಕ್ಕೆ
ಅಂತ ಹೋಗ್ತಾ ಇದ್ವಿ. ಹಾಗಾಗಿ ಫುಲ್ ಆಫ್ ಟೈರ್ಡ್. ಇವತ್ತೇನೋ ಚಿಕ್ಕಪೇಟೆ ಫೀಲ್ ಆಯ್ತು ನನಗೆ. ಯಲಹಂಕ ಸೇಮ್ ಚಿಕ್ಕಪೇಟೆ ಥರನೇ ಫುಲ್ ಕ್ರೌಡು ಜನ. ನಡೆದಿಲ್ಲ ಬಿಡು ನಾವು ಚಿಕ್ಕಪೇಟೆ ಎಲ್ಲ ಹೋದಷ್ಟು ಮಾತ್ರ ಅಲ್ಲ ನಡೆದಿರೋದಲ್ಲ ಜನ ಹೇಳ್ತಿರೋದು ನಾನು. ಜನ ಅಷ್ಟು ಜನ ಆಯಿತು. ಸೊ ಹೋಗಿ ಚೇಂಜ್ ಮಾಡ್ಕೊಂಡು ಬರೋಣ ಬನ್ನಿ. ಹೇ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ. ಆವತ್ತು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾನು ನಿನ್ನೆನೂ ವ್ಲಾಗ್ ಏನೂ ಮಾಡಿಲ್ಲ. ಸೊ ಇವತ್ತು ಘಾಟಿಗೆ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್. ಆ್ಯಂಡ್ ಪ್ರಜು ಬರ್ಡೇನೂ ಆಗುತ್ತಲ್ಲ, ಅದು ಇವತ್ತು ಪ್ರಜು ಬರ್ಡೇ. ಅದಕ್ಕೆ ಸೊ ಇವತ್ತು ಹೋಗಿ ಬರೋಣ ಅಂತ ನಾನು, ಪ್ರಜು, ಮಮ್ಮಿ, ವರ್ಷ ಆ್ಯಂಡ್ ನಮ್ಮಮ್ಮನೂ ಇದ್ರಲ್ಲ. ಸೊ ಎಷ್ಟು ಜನ ಹೋಗ್ತಾಯಿದ್ವಿ. ಬೆಳಗ್ಗೆ 6ಗೆ ಬಿಡಬೇಕು ಅಂದ್ಕೊಂಡ್ವಿ, ಬಟ್ ಲೇಟ್ ಆಗೋಯ್ತು. ಇವತ್ತು ಟೈಮ್ 7 ಆಗಿದೆ. ಬನ್ನಿ ಹೋಗೋಣ. ಆ್ಯಂಡ್ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗ ರೀಚ್ ಆದ್ವಿ. ಜನನೇ ಇಲ್ಲ. ನಾವು ಅಂದ್ಕೊಂಡ್ವಿ ಜನ ತುಂಬ ಹೋಗಿರ್ತಾರಂತ. ಮೇ ಬಿ ಬೆಳಗ್ಗೆ ಬೇಗ ಬಂದಿದ್ದೀವಿ ಅಂತ ಜನ ಇಲ್ಲ ಅನಿಸುತ್ತೆ. ಫುಲ್ ಖಾಲಿ ಖಾಲಿ ಇದೆ. ಅವ್ರ ಹತ್ರ ಆಗಲ್ಲ. ಫುಲ್ ಖಾಲಿ ಇದೆ. ಮುಗಿಯಿತು. ದರ್ಶನ ಮಾತ್ರ ಸಕ್ಕದಾಗಾಯಿತು. ಆ್ಯಕ್ಚುಲಿ ಕ್ಲೋಸ್ ಮಾಡಿಬಿಟ್ಟಿದ್ರು ಡೋರ್ಸ್ನ. ಅಭಿಷೇಕ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಮಗೆ ಮತ್ತೆ ಓಪನ್ ಮಾಡಿ ಸ್ಪೆಷಲ್ ದರ್ಶನ ಕೊಟ್ಟರು. ಅಭಿಷೇಕನ ನೋಡಿದ್ವಿ. ಆ್ಯಂಡ್ ಸ್ಪೆಷಲ್ ಪೂಜೆ ಮಹಾಮಂಗಳಾರತಿ ನಡೆದಿತ್ತು. ನೋಡಿಕೊಂಡು ದರ್ಶನ ಚೆನ್ನಾಗಾಯಿತು. ಆ್ಯಂಡ್ ಫೀಲಿಂಗ್ ಸಮಥಿಂಗ್ ಬೆಟರ್ ಅನಿಸ್ತಿದೆ ಇವಾಗ. ನಾನು ಮಮ್ಮಿಗೆ ಕಳ್ಳೆಪುರಿ ಬೇಕಂತ, ಸೊ ಅದು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಕಳ್ಳೆಪುರಿ ನಮ್ಮ ಡ್ಯಾಡಿ ಮಮ್ಮಿ. ಹಾಯ್ ಗೈಸ್, ತೊಗೊಂಡಿದ್ದಾಯಿತು. ಆ್ಯಂಡ್ ನಾನು ಒಳಗಡೆ ವೀಡಿಯೋ ಮಾಡಿಲ್ಲ. ಬಿಕಾಸ್ ಮತ್ತೆ ಏನಕ್ಕೆ ಅದು ರಿಸ್ಕ್ ಎಲ್ಲ ಬೇಡ. ಅವ್ರು ಮತ್ತೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಅಂತ ಅಂದ್ಬಿಟ್ರೆ. ಲಾಸ್ಟ್ ಟೈಮ್ ನನಗೆ ಟ್ರಿಪ್ ಹೋದಾಗ ಆ ಥರ ಆಗಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ವೀಡಿಯೋ ಮಾಡಬಾರ್ದು ಒಳಗಡೆ ಆ್ಯಕ್ಚುಲಿ. ಅದಕ್ಕೆ ಮಾಡಿದ್ವಿ. ಇವಾಗ ಹೋಗಿ ಅಲ್ಲೆಲ್ಲ ಟಿಫನ್ಗೆ ಹಾಕಿ ಟಿಫನ್ ಮಾಡ್ಕೊಂಡು ಹೋಗೋದು. ಓಕೆ ಗೈಸ್, ಹಲಸಿನಣ್ಣು ಲಾಸ್ಟ್ ಟೈಮ್ ನಮ್ಮ ಮನೇಲಿ ಫುಲ್ ದೊಡ್ಡ ತೊಗೊಂಬಂದಿದ್ವಲ್ಲ, ಅದೇನು ಚೆನ್ನಾಗೇ ಇರಲಿಲ್ಲ. ಫುಲ್ ಕೆಟ್ಟೋಗ್ಬಿಟ್ಟಿತ್ತು. ಆ್ಯಂಡ್ ಸಣ್ಣ ಸಣ್ಣ ಇತ್ತು ತೊಳೆ ಎಲ್ಲನೂ. ಸೊ ಅದಕ್ಕೆ ಬಿಡಿಸಿರೋದು ತೊಗೊಬರೋಣ ಅಂತ ಇಲ್ಲಿ ಬಿಡಿಸಿರೋದು ತೊಗೊಂಡಿದ್ವಿ. ಇದು ಚೆನ್ನಾಗಿದೆ, ಆರೆಂಜ್ ಕಲರು. ಟೇಸ್ಟ್ ವೈಸು ಚೆನ್ನಾಗಿದೆ. ಮಮ್ಮಿ ಟೇಸ್ಟ್ ಮಾಡಿ ತೊಗೊಂಡಿದ್ದು. ಆ್ಯಂಡ್ ಅಲ್ಲಿ ಚಕ್ಕೋದ ತೊಗೊತಿದ್ದಾರೆ. ಹೊಟ್ಟೆ ಹಸಿತಿದೆ. ಟಿಫನ್ ತಗೊಂಡು ಟಿಫನ್ಗೆ ಎಲ್ಲರೂ ಸ್ಟಾಪ್ ಮಾಡಬೇಕು. ಟಿಫನ್ನಲ್ಲಿ ಕಾಯ್ತಿದ್ದಾರೆ ಇಲ್ಲೆಲ್ಲ. ವೀಡಿಯೋ ಯಾವ ಆಫ್ ಮಾಡ್ತೀನೋ ತಿನ್ನೋಕ್ಕೆ ಅಂತ ನಮ್ಮ ಮಮ್ಮಿ ವರ್ಷ ನಾನು ನಾನು ಇಡ್ಲಿ ತಟ್ಟೆಯಲ್ಲಿ ಇವಳಿಗೆ ಟೊಮೆಟೊ ಹಾಕ್ಬೇಕಂತ. ಎಲ್ಲರೂ ಇಡ್ಲಿನೇ. ಇಲ್ಲಿ ಮನೆಯಲ್ಲೇ ಮಾಡೋ ಅಂತ ಬಂದರೆ ಸಕ್ಕತ್ತಾಗಿರುತ್ತೆ ಅಂತ ನಮ್ಮ ಮಮ್ಮಿ ಹೇಳಿದ್ರು. ಯಾವಾಗ ಲಾಸ್ಟ್ ಟೈಮ್ ತಿಂದಿದ್ರಂತೆ. ಅದಕ್ಕೆ ಇಲ್ಲೇ ನಿಲ್ಲಿಸಿ ಅಂತ ಅಂದ್ಬಿಟ್ಟು ಸಾಫ್ಟ್ ಆಗಿದೆ ಇಡ್ಲಿ. ಚೆನ್ನಾಗಿದೆ. ಇನ್ನೊಂದು ರೈಸ್ ಕೊಡು. ಸಕ್ಕತ್ತಾಗಿದೆ. ಟೊಮೆಟೊ ಬಾತ್ ಆಯಿತಾ? ಚಿಕ್ಕದಾಗಿ ಮಾಡಿದ್ರು. ಸ್ವಲ್ಪ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಸಾಯ್ತು ಟಿಫನ್ ಮಾಡಿದ್ದು ಇಡ್ಲಿ ಮತ್ತು ಟೊಮೆಟೊ ಬಾತ್ ಅಷ್ಟೇ ಇದ್ದಿದ್ದು. ಆ್ಯಂಡ್ ಕ್ವಾಂಟಿಟಿನೂ ಟೇಸ್ಟ್ ವೈಸ್ ಗುಡ್, ಬಟ್ ಕ್ವಾಂಟಿಟಿ ಅಷ್ಟು ವರ್ತ್ ಅನಿಸಿಲ್ಲ. ಆ್ಯಂಡ್ ಡ್ಯಾಡಿಗೆ ಹಲಸಿನಣ್ಣು ಸಾಕಾಗಿಲ್ಲ. ನನಗೋಸ್ಕರ ಹಲಸಿನಣ್ಣು ತೊಗೊಂಡಿದ್ದೆ. ಆ್ಯಂಡ್ ಇವಾಗ ಮತ್ತೆ ತೊಗೊತಿದ್ದಾರೆ. ಕೇಳ್ತಿದ್ದಾರೆ ಎಷ್ಟು ಅಂತ. ನಾನು ಕಾಫಿ ಕೊಟ್ಟು ಹೊರಟದೆ. ನನಗೆ ತಲೆ ಬೇರೆ ನೋವ್ತಿದೆ. ಬೆಳಗ್ಗೆ ತಲೆಗೆ ಸ್ನಾನ ಮಾಡಿರೋ ಒಂದು ಪ್ರಾಬ್ಲಮ್. ನನಗೆ ತಲೆ ನೋವು ಸ್ಟಾರ್ಟ್ ಆಗುತ್ತೆ. ಇವಾಗ ಕಾಫಿ ಕೊಟ್ಬಿಟ್ಟು ಹೋಗೋಣ ಅಂತ. ಬನ್ನಿ. ಸಿಕ್ಕ ಹಲಸಿ ನನಗೆ ಅವರು ಎಷ್ಟು ಹೇಳ್ತಾರೆ, 18 100 ಹೇಳ್ತಿದ್ದಾರಂತೆ. ಸೊ ವಿ ಆರ್ ಥಿಂಕಿಂಗ್ ತೊಗೊಳೋದೇ ಬೇಡ ಅಂತ. ಲಾಸ್ಟ್ ಟೈಮೇ ಒಂದು ಮನೆ ತೊಗೊಂಡಿದ್ದೆ ದಪ್ಪ ಹಲಸಿನಣ್ಣು. ಅದಕ್ಕೆ ನಾವು 300 ಕೊಟ್ಟಿದ್ವಿ. ಬಟ್ ನೋಡೋ ದಪ್ಪ ಇತ್ತು ಅಷ್ಟೇ. ಟೇಸ್ಟ್ ವೈಸ್ ನಾಟ್ ಗುಡ್. ಇವತ್ತಿಂದು ಚೆನ್ನಾಗಿತ್ತು, ಬಟ್ ಫುಲ್ ಜಾಸ್ತಿ ಹಣ್ಣಾಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಡ್ಯಾಡಿ ಇಲ್ಲಿ ಕೇಳ್ತಿದ್ದಾರೆ. ನನಗೆ ಸ್ಯಾಟಿಸ್ಫೈ ಆಗಿಲ್ಲ ತಿಂದಿದ್ದು. ಅವ್ರ ಮನೇಲಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಅದಕ್ಕೆ ಇಲ್ಲಿ ಡ್ಯಾಡಿ ವಿಚಾರಿಸಿದ್ದಕ್ಕೆ 100 ಹೇಳ್ತಿದ್ದಾರೆ. ಅಷ್ಟು ಇದೆ. ಅದಕ್ಕೆ ನೋಡೋಣ ಅಂತ. ಆ್ಯಂಡ್ ಅಲ್ಲಿ ಕಾಫಿ ತೊಗೊಂಡು ಕೊಟ್ಬಿಟ್ಟು ಹೋಗೋಣ. ನನಗೆ ಹೆವಿ ಥರ ಏನೋ ತಿಂದೋಗಿ ಮಲಗಿದ್ರೆ ಸಾಕು ಅನಿಸ್ತೀವಿ. ಈ ಥರ ಮಾಡಿ
ಗೈಸ್ ಇವಾಗ ಮತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ. ಏನಕ್ಕೆ ಅಂದರೆ ಇವಾಗ ಹೋಗಿ ಎಂಗೇಜ್ಮೆಂಟ್ ರಿಂಗ್ನ ಮಾಡಿಸ್ಬೇಕು ಆ್ಯಂಡ್ ಎಂಗೇಜ್ಮೆಂಟ್ಗೆ ಸ್ಯಾರಿ ತೊಗೊಬೇಕು. ಯಾರ್ದು ಎಂಗೇಜ್ಮೆಂಟ್ ಏನು ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಸೊ ಬನ್ನಿ, ಇವಾಗ ಗಂಡಿನ ಮನೆಯವರು ನಮ್ಮ ಮನೆಗೆ ಬರ್ತಿದ್ದಾರೆ. ಸೊ ಗಂಡಿನ ಮನೆ ಕಡೆಯವರು ನಮ್ಮ ಮನೆಗೆ ಬರ್ತಿದ್ದಾರೆ. ಯಾರಿಲ್ಲ, ಹುಡುಗ ಮತ್ತು ಅವರ ಚಿಕ್ಕಮ್ಮ. ಸೊ ಅದಕ್ಕೆ ಏನು ಸ್ವೀಟ್ ಮತ್ತು ಶಾವಿಗೆ ಪಾಯಸ ಮತ್ತು ಪಲಾವ್ ಮಾಡಿದ್ದಾರೆ, ವರ್ಷ ಮಾಡಿರೋದು. ಇವಾಗ ಅದನ್ನು ತಿಂದ್ಕೊಂಡು ಅವರು ಬಂದು ಊಟ ಮಾಡ್ತಾರೆ. ಸೊ ಮುಗಿಸ್ಕೊಂಡು ಹೋಗಿ ರಿಂಗ್ನ ಮೆಜರ್ಮೆಂಟ್ ಅಥವಾ ರೆಡಿಮೇಡ್ ತೊಗೊಳೋದು ಗೊತ್ತಿಲ್ಲ. ಮಮ್ಮಿ ರೆಡಿಮೇಡ್ ಬೇಡ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಮಾಡಿಸೋದಕ್ಕೆ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಹೋಗಿ ಕಪಲ್ ರಿಂಗ್ನ ಮಾಡಿಸಿ ಸ್ಯಾರಿ ತೊಗೊಬೇಕು. ಬನ್ನಿ ಹೋಗೋಣ. ಇಲ್ಲಿ ಪಲಾವ್ ಆ್ಯಂಡ್ ಶಾವಿಗೆ ಬಾತ್ ಇವಾಗ ನಾನು ತಿಂದ್ಬಿಟ್ಟು ಇನ್ನೂ ಅವ್ರು ಬಂದಿಲ್ಲ. ಸೊ 12 ಗಂಟೆವರೆಗೂ ರಾಹುಕಾಲ ಇತ್ತು. ಇವಾಗ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಾಹುಕಾಲ ಮುಗಿದ್ಮೇಲೆ ಹೋಗ್ಬೇಕಂತ ಹೇಳಿ ಹೋಗ್ತಿರೋದು. ತಿಂದಮೇಲೆ ಸಿಗ್ತೀನಿ. ನಾನು ಬಂದಿದ್ದೀವಿ ಶಾಂತಿ ಜ್ಯುವೆಲ್ಸ್ಗೆ. ಎವ್ರಿ ಟೈಮ್ ನಾವು ಇಲ್ಲೇ ಬರೋದು ಬಿಕಾಸ್ ಕಲೆಕ್ಷನ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಚೆನ್ನಾಗಿ ಕಲೆಕ್ಷನ್ಸ್ ಇರುತ್ತೆ, ನಮ್ಗೆ ಬೇಕಾದ ಥರ ಸಿಗುತ್ತೆ ಅಂತ. ಒಂದು ಸೆಟ್ ಮಾಡಿಕೊಂಡು ಆಮೇಲೆ ಆ ಥರ ಇಲ್ಲಾಂದರೆ ಕಪಲ್ ರಿಂಗ್ ಮಾಡೋಣ ಅಂತ ಶಾಂತಿ ಜ್ಯುವೆಲ್ಸಿಗೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಡ್ಯಾಡಿ ಅವರೆಲ್ಲ ಕಾರ್ ಪಾರ್ಕ್ 2 ಕಾರಲ್ಲಿ ಬಂದಿದ್ದೀವಿ. ಒಂದು ಕಾರಲ್ಲಿ ಆಗಲ್ಲ ಕುತ್ಕೊಳಕ್ಕೆ ಅಂತ ಕಾರ್ ಪಾರ್ಕ್ ಹೊರಗೆ ಹೋದರೆ ಕಾಯ್ತಾ ಇದ್ವಿ. ನಮ್ಮ ಡ್ಯಾಡಿನೇ ಮಾಡ್ತೀವಿ. ನೂರ ಫೋಟೋ ಕಳ್ಸಿದ್ದೀನಿ. ಹುಡುಗ ಹುಡುಗಿದು 8 ಗ್ರಾಮು 6 ಗ್ರಾಮು 20 13 ಸೈಜ್ ಇದೆ. ಚೆನ್ನಾಗಿ ಅದೇನಾಯ್ತು? ಕೊಡ್ಸು ಗಿಫ್ಟ್ ಗೈಸ್ ಮಾಡಿದ್ದಾಯ್ತು. ಅಂದರೆ ಮಾಡೋಕ್ಕೆ ಕೊಟ್ಟು ಬಂದಿದ್ದಾಯಿತು. ಶಾಂತಿಯಲ್ಲೇ ಕೊಟ್ಟಿದ್ದು. ಎವ್ರಿ ಟೈಮ್ ನಾವು ಅಲ್ಲೇ ಕೊಡೋದಲ್ವ, ಅದಕ್ಕೆ ಇವತ್ತು ಎವ್ರಿ ಟೈಮ್ ನಾವು ಅಲ್ಲೇ ಮಾಡೋಕ್ಕದು, ಅದಕ್ಕೆ ಅಲ್ಲೇ ಮಾಡಿ ಕೊಟ್ಟು ಬಂದಿದ್ದೀವಿ. ಅಂದರೆ ಅವ್ರ ಕಪಲ್ ರಿಂಗ್ ಸ್ವಲ್ಪ ತೋರಿಸಿದ್ರು, ಅದನ್ನೇ ನಾವು ಸೆಲೆಕ್ಟ್ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲನೂ ಅದನ್ನೇ ಕೊಟ್ಟು ಬಂದಿದ್ದೀವಿ. ವೆಡ್ನೆಸ್ಡೇ ಕೊಡ್ತಾರಂತ. ಆ್ಯಂಡ್ ನಮ್ಮ ಮಮ್ಮಿಗೆ ಸೀರೆ ಬೇಕು ಅಂತ ಹೇಳಿದ್ರು, ಸುಮ್ಮನೆ ಡೈಲಿ ಯೂಸ್ಗೆ. ಅದಕ್ಕೆ ಇಲ್ಲಿ ನೋಡೋಣ ಅಂತ ಹೋಗ್ತಿದ್ದೀವಿ. ಅದಾದಮೇಲೆ ನಮ್ಗೆ ಎಂಗೇಜ್ಮೆಂಟ್ ಸೀರೆಗೆ ಬೇರೆ ಕಡೆ ಹೋಗಬೇಕು. ಸೊ ಇವಾಗ ಇಲ್ಲಿ ಸ್ಯಾರಿ ತೊಗೊಳಕ್ಕೆ ಅಂತ ಬಂದ್ವಿ. ವೆಂಕಟಾಪುರ ಅಂತೆ, ಇಲ್ಲೇ ನೇಯೋದು ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ನನಗೆ ಬೆಳಗ್ಗೆಯಿಂದ ಏನೋ ಗೊತ್ತಿಲ್ಲ, ತಲೆ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂತ ಗೊತ್ತಿಲ್ಲ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದೆ ತಲೆಗೆ, ಅದಕ್ಕೆ ಅನಿಸುತ್ತೆ ತಲೆ ನೋಡ್ತಿದೆ. ಅದಕ್ಕೆ ಟೀ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ವಿ. ಸ್ಯಾರಿ ಅಂಗಡಿಗೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲ ದೊಡ್ಡ ಅಂಗಡಿಗಳಿದ್ದಾವೆ. ಸೊ ಇದರಲ್ಲೇ ಒಂದನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಈವ್ನಿಂಗ್ ಆಗೋಯ್ತು. ನಾವು ರಿಂಗ್ ಮಾಡೋಕ್ಕೆ ಹೋದಾಗೇ ಮಧ್ಯಾಹ್ನ ಆಗಿತ್ತಲ್ವ, 2:30 ಆಗಿಬಿಟ್ಟಿತ್ತು. ಸೊ ಲೇಟಾಗಿ ಹೋಗಿತ್ತು. ಇವಾಗ ಹೋಗಿ ಸೀರೆನ ನೋಡಿ ತಗೊಂಡು ಬರೋಣ. ಒಂದೇ ಸೀರೆ ಎಲ್ಲ ಬೇಗ ಸೆಲೆಕ್ಟ್ ಮಾಡಿ, ಎಂಗೇಜ್ಮೆಂಟಿಗೆ ಅಷ್ಟೇ ಒಂದು ಸೀರೆ ಸೆಲೆಕ್ಟ್ ಮಾಡಿ ತಗೊಂಡು ಬರೋದು. ಗೈಸ್ ಬಂದಿದ್ದೀವಿ. ಕಲೆಕ್ಷನ್ಸ್ ಚೆನ್ನಾಗಿದೆ, ಬಟ್ ಇನ್ನೂ ಓಪನ್ ಮಾಡಿಲ್ಲ, ನೋಡಬೇಕು. ಇಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಲೈಟ್ ಶೇಡ್ಸ್ ಎಲ್ಲ ಸೀರೆ ಮಾಡ್ತೀವಿ. ಸೀರೆ ಎಲ್ಲ ವಾರ್ಪುಣ ಜರಿನೇ ಐತೆ. ಫುಲ್ ಎಲ್ಲ ಜರಿನೇ. ಇದು ರೇಷ್ಮೆ ವಾರ್ಪು ಆದ್ಮೇಲೆ ಜರಿನೇ ಐತೆ. ಜರಿ ಹಾಕ್ತೀವಿ. ಇದ್ರಲ್ಲಿ ಕಲರ್ ಇದೆಯಾ? ಲೈಟ್ ಕಲರ್ ಇದೆಯಾ? ಒಂದು ಸ್ವಲ್ಪ ಸೀರೆ ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಒಂದು ಫೈನಲ್ ಮಾಡಬೇಕು. ಆ್ಯಂಡ್ ನನಗೆ ರೆಡ್ ವಿತ್ ಗೋಲ್ಡ್ ಬಾರ್ಡರ್ನ ಒಂದು, ಅಂದರೆ ಏನಕ್ಕಾದ್ರೂ ಬೇಕಾಗುತ್ತೆ ಫಂಕ್ಷನ್ಸ್ಗೆ ಅಂತ ನೋಡೋಣ ಅಂತ. ನಾನು ಬಿಟ್ಬಿಟ್ಟಿದ್ರೆ ಆ್ಯಂಕಲ್ ಯಾವ್ದು ಬೇಕು ಎತ್ಕೊಳ್ಳಿ ಅಂತ ನಾನು ಅಲ್ಲಿ ಫೈನಲ್ ಮಾಡಿಟ್ಟಿದ್ದೀವಿ. ಇಷ್ಟು ಸೀರೆ, ಇದೊಂದು ಇದು ಆ್ಯಂಡ್ ಇದು ಮೈಸೂರು ಸಿಲ್ಕು ಕ್ರೇಪ್ ಸ್ಯಾರಿ. ನನಗೆ ರೆಡ್ ಬೇಕಂತ ಹುಡುಕ್ತಿದ್ದೀನಿ. ನಾನು ಎಲ್ಲೋದ್ರೂ ಒಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ನೋಡ್ಕೊಂಡು ಬಂದ್ಬಿಡ್ತೀನಲ್ವಾ, ನಾನು ಸ್ಟಿಕ್ ಆನ್ ಆಗಿಬಿಡ್ತೀನಿ. ಅದಕ್ಕೆ ಅದೇ ಥರ ಬೇಕು ಅಂತ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಚೆನ್ನಾಗಿದೆ ಕಲೆಕ್ಷನ್ಸ್ ಇಲ್ಲ. ಬನ್ನಿ ನೆಕ್ಸ್ಟ್ ಮದುವೆಗೆ ಬಂದಾಗ ಖಂಡಿತ ದೊಡ್ಡ ಬ್ಯಾಗ್ ಕೊಡ್ತೀವಿ. ಪ್ರಿಂಟಿಂಗ್ ಅಲ್ಲಿದೆ, ಬರಬೇಕು. 2 ಎಕ್ಸ್ಟ್ರಾ ಒಂದು ಒಳಗಡೆ ಒಂದು ಅಂಗಡಿ ಶಾಪಿಂಗ್ ಗೈಸ್. ಮನ್ಸು ತಡ್ದಿಲ್ಲ ಗೈಸ್. ಆಗಲೇ ಒಂದು ಲ್ಯಾವೆಂಡರ್ ನೋಡ್ಕೊಂಡು ಹೋಗಿದ್ವಿ. ಅದು ಬೇಕು. ಲೈನ್ಸ್ ಇತ್ತಲ್ಲ, ಅದು ಗೋಲ್ಡ್ ಲೈನ್ಸ್ ಅದು ಬೇಕಂತ ಮಮ್ಮಿಗೆ ಎಂಗೇಜ್ಮೆಂಟಿಗೆ ಅದು ಬೇಕು ಅಂತ
ಮತ್ತೆ ಬಂದಿದ್ದೀವಿ. ಸುಸ್ತಾಗ್ತಾ ಇದೆ ನನಗಂತೂ. ಬರೋಣ ಬೆಸ್ಟ್. ಅದಕ್ಕೆ ಟೀ ಬ್ರೇಕ್ ಅಂದ್ಬಿಟ್ಟು ಗೋಬಿ ಆ್ಯಂಡ್ ಕಾಫಿ ಆ್ಯಂಡ್ ಅಲ್ಲಿ ಇನ್ನೂ ಮಶ್ರೂಮ್ ಮಂಚೂರಿ ಮತ್ತು ಬೇಬಿಕಾರ್ನ್ ಮಂಚೂರಿ ಎಲ್ಲ ಬಂದಿಲ್ಲ. ಅದಕ್ಕೆ ಇದನ್ನು ನಾವು ಯಮ್ಮಿ ಬಂತು ವೈಸ್ ಡ್ರೈ ಆ್ಯಂಡ್ ಗೋಬಿ ಸಕ್ಕತ್ತಾಗಿದೆ ಟೇಸ್ಟ್ ಮಾಡಿ. ನೋ ಫುಡ್ ಕಲರ್ ಯೂಸ್ ಮಾಡಲ್ಲ. ಟೇಸ್ಟ್ ವೈಸ್ ನಮ್ಮ ಕಡೆ ತಿನ್ನೋದಕ್ಕೆ ಇಲ್ಲಿ ಸಕ್ಕತ್ತಾಗಿದೆ. ಅದು ಮಶ್ರೂಮ್ ಪೆಪ್ಪರ್ ಡ್ರೈ. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ತಗೋ ಡೋಪಲ್ ಐತೆ. ಟೇಸ್ಟ್ ವೈಸ್ ಸಕ್ಕತ್ತಾಗಿತ್ತು. ಉಡುಪಿ ಗಾರ್ಡನ್ ಅಂತ ಇಲ್ಲೇ ಸೀರೆ ಅಂಗಡಿ ಪಕ್ಕನೇ ಇತ್ತು. ಇವಾಗ ಮನೆಗೆ ಹೋಗ್ಬಿಟ್ಟು ಹೋಗೋದು. ಅಲ್ಲಿ ಲಗಿತವ್ರವರು ವೀಡಿಯೋ ಮಾಡ್ತಾಯಿದ್ವಿ. ನೀನು ಹೋಗು ಕೊಟ್ಬಿಡ್ತಾ ನಮ್ಮ ಕರೆಕ್ಟ್. ಜಸ್ಟ್ ಮನೆಗೆ ಬಂದು ಇವಾಗ ಬಂದು 8:30 ಟೈಮು. ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನಾನು ಇವತ್ತು ಪ್ರಜು ಬರ್ಡೇನೇ ಮಾಡ್ತೋಗ್ಬಿಟ್ಟಿವಿ. ಅದಕ್ಕೆ ಒಂದು ವೇ ಬರ್ತಾ ಹಂಗೆ ಕೇಕ್ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿಸ್ಬೇಕು. ಡ್ಯಾಡಿ ಬರಲಿ ಅಂತ ವೆಯ್ಟಿಂಗ್. ಆ್ಯಂಡ್ ಏನೇನು ತೊಗೊಂಬಂದ್ವಿ ಅಂತ ಸ್ಯಾರಿ ರಿವೀಲ್ ಮಾಡಲ್ಲ ಮಿಸ್. ಬಟ್ ಇದು ಇಲ್ಲಿವ 1 ಸೆಕೆಂಡ್. ಆ್ಯಕ್ಚುಲಿ ಮಮ್ಮಿ ತೊಗೊಂಡಿದ್ರು ಸೀರೆನ ಎಂಗೇಜ್ಮೆಂಟ್ಗೆ ಅಂತ. ಅದನ್ನು ಸ್ಟಿಚ್ ಮಾಡಿಸ್ಬಿಟ್ಟಿದ್ದಾರೆ. 2 ಸ್ಯಾರಿನೂ ಸ್ಟಿಚ್ ಕೊಟ್ಟಿದ್ದಾರೆ. ಆದರೂ ಮಮ್ಮಿಗೆ ಮನಸ್ಸು ಒಪ್ಪಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಕಲೆಕ್ಷನ್ಸ್ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟು ಕೊನೆಯದು ಹೊರಗಡೆ ಓಪನ್ ಮಾಡಲ್ಲ ಗೈಸ್. ಅದು ಆಮೇಲೆ ಎಂಗೇಜ್ಮೆಂಟಲ್ಲಿ ಹಾಕೊಂಡಾಗ ರಿವೀಲ್ ಮಾಡ್ತೀನಿ. ಆ್ಯಂಡ್ ಇದು ನನ್ನ ತೊಗೊಂಡು ನನಗೆ ಇಷ್ಟಪಟ್ಟು ಎಲಿಫೆಂಟ್ ಇದೆ ಅಂತ. ನಂಗೆ ಎಲಿಫೆಂಟ್ ಸೀರೆಗಳು ನೋಡಿದ್ರೆ ಇಲ್ಲ ಎಲಿಫೆಂಟ್ ಏನೇ ಡ್ರೆಸ್ ನೋಡಿದ್ರೆ ನಂಗೆ ಇಷ್ಟ ಆಗ್ಬಿಟ್ಟು ಅದು ಮನಸ್ಸು ನನಗೆ ತಡೆಯೆಲ್ಲ ತೊಗೊಂಡ್ಬಿಡ್ತೀನಿ. ಒಂದು ಎಂಗೇಜ್ಮೆಂಟ್ ಸೀರೆ, ನನ್ನ ಮಮ್ಮಿಗೊಂದು 2 ಸೀರೆನೂ ತೋರಿಸ್ತೀನಿ. ಆ್ಯಂಡ್ ಇದು ಇನ್ನೊಂದು ಸೀರೆ ತೊಗೊಂಡಿದ್ದೀವಿ. ಇದು ಗಿಫ್ಟಿಂಗಿಗೆ ಅಂತ. ಅದು ಒಂದು ಏನೋ ಬಂದವರಿದೆ, ಅದಕ್ಕೆ ಗಿಫ್ಟ್ ಮಾಡೋಕ್ಕೆ ಅಂತ ಆ ಸ್ಯಾರಿ ತೊಗೊಂಡಿದ್ದಾರೆ. ಸೊ ಇವೆರಡು ಸ್ಯಾರಿ ಎಷ್ಟು ಕಾಸ್ಟ್ ಅಂದರೆ ಒಂದು 22,000 ಆ್ಯಂಡ್ ಒಂದು 16,000. ಎಂಗೇಜ್ಮೆಂಟ್ ಸ್ಯಾರಿ ಬಂದು 22 ಆ್ಯಂಡ್ ಮಮ್ಮಿ ಸೀರೆ ಬಂದು 16. ಇದು ನಾರ್ಮಲ್ ಸ್ಯಾರಿ ಬಂದು 1,500 ಆ ಥರ ಇದೆ. ಗೈಸ್ ಇವಾಗ ಪ್ರಜು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಕೇಕ್ ಕಟ್ ಮಾಡೋದು ಅಷ್ಟೇ. ಅದನ್ನು ಮರ್ತೇ ಹೋಗ್ಬಿಟ್ಟಿದ್ದೀವಿ. ಫುಲ್ ಬೆಳಗ್ಗೆ ಸುತ್ತಾಡ್ತಾ ಇದ್ವಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಹಂಗೆ ಎಂಗೇಜ್ಮೆಂಟ್ ರಿಂಗ್ ಮಾಡೋಕ್ಕೆ ಕೊಟ್ವಿ ಆ್ಯಂಡ್ ಸೀರೆ ತೊಗೊಂಬರಕ್ಕೆ ಹೋದ್ವಿ. ಅದನ್ನೇ ಮರ್ತೋಗ್ಬಿಟ್ಟಿದ್ವಿ. ಡ್ಯಾಡಿಗೋಸ್ಕರ ವೆಯ್ಟಿಂಗ್. ಡ್ಯಾಡಿ ಬಂದ ತಕ್ಷಣ ಕೇಕ್ ಕಟ್ ಮಾಡೋಣ. ಸಿಂಪಲಾಗಿ ಕೇಕ್ ಕಟ್ ಮಾಡ್ತಾಯಿದ್ವಿ. ಹಚ್ಚು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಮ್ಮಿ ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ. ಬಾ ಕೇಕು. ಸಿಂಬಾ ನಿನ್ನ ಫೇವ್ರೆಟ್ ಕೇಕ್ ಬಾರ. ಹ್ಯಾಪಿ ಬರ್ಡೇ. ಆ ತಿನ್ನು, ಫೋಟೋ ಅಲ್ಲ ವಿಡಿಯೋ ಅಷ್ಟೇ. ಖುಷಿ ಆಯ್ತಾ ಮಗನ? ನಮ್ದು ಐಡಿಯಾ ಇದ್ದಿದ್ದು ಬಟ್ಟೆ ತರಕ್ ಹೋಗ್ಬೇಕಂತ ಅನ್ಕೊಂಡಿದ್ವಿ ಪ್ರಜೆಗೆ. ಬಟ್ ಆಗಿಲ್ಲ ಗೈಸ್. ಲೇಟ್ ಆಗಿ ಹೋಗ್ಬಿಟ್ಟಿತ್ತು. ಫಸ್ಟ್ ಸುಸ್ತಾಗ್ಬಿಟ್ಟಿದ್ವಿ. ಸಿಗ್ಲಿಲ್ಲ. ಸೊ ಒಂದೇ ಸಿಕ್ಕಿದ್ದು. ಇದನ್ನೇ ತಗೊಂಡು ಆಕ್ಚುಲಿ ಅದು ಒಂದೇ ಸಿಕ್ಕಿದಲ್ಲ. ಇದ್ರಲ್ಲಿ ವೈಟ್ ಫ್ಲೇವರ್ ಒಂದಿತ್ತು ಗೈಸ್. ಚಂದು ಫೇವ್ರೇಟ್ ಚಾಕ್ಲೇಟ್ ಅನ್ಬಿಟ್ಟು ಚಾಕ್ಲೇಟ್ ಬೇಕಾಗಿರಲಿಲ್ಲ. ಇದೆ ಅದಕ್ಕಿಂತ ಬೆಟರ್ ಇದೆ ಅನ್ಕೊಂಡು ತಗೊಂಡ್ಬಂದಿದ್ದೆ ಅಷ್ಟೇ. ಡನ್ ವಿತ್ ಸೆಲೆಬ್ರೇಷನ್. ಇವಾಗ ಮಲ್ಕೊಂಡು ಅಷ್ಟೇ. ವ್ಲಾಗ್ನ ಎಂಡ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡೋಣ. ಆ್ಯಂಡ್ ಗೈಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವಾಗಂತೂ ಫುಲ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಮಲ್ಕೊಂಡ್ರೆ ನಿದ್ದೆ ಬರ್ತಿದೆ. ಸೊ ನಾಳೆ ಹುಡುಗನಿಗೂ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಸೊ ಇವಾಗ ಬೇಗ ಮಲಗಿ ನಾಳೆ ಬೇಗ ಮತ್ತೆ ಎದ್ದು ಶಾಪಿಂಗ್ ಹೋಗಬೇಕು. ಸೊ ಲೆಟ್ಸ್ ಎಂಡ್ ದ ವ್ಲಾಗ್. If you guys like this vlog, make sure to like, share, comment and subscribe to my channel. Meet another interesting vlog until then. Take care. Bye bye. Thank you for watching.